RSS ವಿರೋಧ ಮಾಡ್ತೀವಿ ಆ ಸಾಂಗ್ ಅವರೊಬ್ಬರ ಹಾಡ್ತಾರೆ. ದೇಶಭಕ್ತರು ಅಂತಂತಾರಲ್ಲ RSS ಅವರು. ಯಾಕೆ RSS ಕಚೇರಿ ಮೇಲೆ ಇವತ್ತಿನವರೆಗೂ ರಾಷ್ಟ್ರಧ್ವಜ ಹಾರಿಸಿಲ್ಲ? ರಾಷ್ಟ್ರಧ್ವಜ ಇನ್ನು ಯಾರ್ದದು? ಈ ರಾಷ್ಟ್ರದ ಸ್ವಾಭಿಮಾನದ ಸಂಕೇತ, ಈ ರಾಷ್ಟ್ರದ ಧ್ವಜ. ಅದನ್ನ ಯಾಕೆ RSS ಕಚೇರಿ ಮೇಲೆ ಹಾರಿಸ್ತಾ ಇಲ್ಲ? ಅದ್ರ ಬಗ್ಗೆ ಯಾಕೆ RSSನವ್ರು ಮಾತಾಡಕತ್ತಿಲ್ಲ? ಮಾಡ್ತೀವಿ, ಅದಕ್ಕೆ ತಪ್ಪೇನೈತೆ? ಯಾಕೆ ನಾವು ಅವ್ರ ಪರವಾಗಿರ್ಬೇಕಂತ ಏನಿಲ್ಲ. ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತೀವಿ. ಮುಖ್ಯಮಂತ್ರಿಗಳು ಪ್ರಾರ್ಥನೆಯನ್ನು ಈ ಪ್ರಾರ್ಥನೆ ಆಡಿದ ತಪ್ಪೇನೈತೆ? ಅಲ್ಲ, ಆಡಿದಗಳನ್ನೇ BJP ಸೇರಿಬಿಟ್ರ? BJP ಸೇರ್ಪಡೆ ವಿಚಾರ ಬೇರೆ ಸರ್. ಪ್ರಾರ್ಥನೆ ಆಡಿ ಇಡೀ ದೇಶ ಹಿಂಗೆಲ್ಲ ಆಡ್ತೀರಿ, ಆಡಿ ಬೇರೆ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ ಅವರು. ನೀವು ಮುಂದಿಂದ ಹೇಳಿಲ್ಲ. ಸದಾ ನಮಸ್ತೆ ವತ್ಸಲೆ ಅಂತಂತ ಹೇಳಿ ಪೂರಾ ಸಾಂಗ್ ಆಡಿ ನೀವು ಇಂಥದೆಲ್ಲ ಆಡ್ತೀರಿ, ಆಡಿ ಪಾಪದ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ. ನೀವು ಅಲ್ಲಿಂದ ಬಂದಿರ? ನಾನು ಅಲ್ಲಿಂದ ಬಂದಿಲ್ಲ, ನಾನು ABPಯಿಂದ ಬಂದಿಲ್ಲ. ಅಲ್ಲಿ ಆಡ್ಸಂಗಿಲ್ಲ, ಅಲ್ಲೇ ಈ ಸಾಂಗ್ ಅಲ್ಲೆಲ್ಲ ಆಡ್ಸಂಗಿಲ್ಲ. RSSದಾಗ, ಇದು BJPಯಾಗ, ಇದು ABPಯಾಗ. ಮುಖ್ಯಮಂತ್ರಿಗಳ ಹತ್ರ ಅಲೆಮಾರಿಗಳು ಎಲ್ಲರೂ ಭೇಟಿಯಾಗಿದ್ದಾರೆ, ಅದರ ಪ್ರಮುಖರು ಭೇಟಿಯಾಗಿದ್ದಾರೆ. ನನಗೂ ಫೋನ್ಯಾಗ ಮಾತಾಡಿದ್ದಾರೆ. ಮುಂದಿನ ದಿನ ಬಂದೊಳಗೂ ಮುಖ್ಯಮಂತ್ರಿಗಳು ನಾವು ಅದ್ರ ಬಗ್ಗೆ ಯಾರಿಗೂ ಅನ್ಯಾಯ ಇಲ್ಲ, ಸಣ್ಣ ಪುಟ್ಟ ಆಗಿದೆ, ಅದು ಸಣ್ಣ ಪುಟ್ಟನ್ನು ಸರಿದೂಗಿಸುವಂಥ ಕೆಲಸ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೂ ಒಂದು ಸೂತ್ರವನ್ನು ಹುಡುಕ್ತೀವಿ. ಗಿರೀಶ್ ಮಟ್ಟಣ್ಣ ಯಾರು ಸರ್? ಗಿರೀಶ್ ಮಟ್ಟಣ್ಣ ಯಾರು? ಯಾವ ಪಾರ್ಟಿ? ತಿಮ್ಮಾರೋಡಿ ಯಾವ ಪಾರ್ಟಿ? ಗಿರೀಶ್ ಮಟ್ಟಣ್ಣ ಯಾವ ಪಾರ್ಟಿ ಹೇಳಿ? ಅಶೋಕರ್ ಕೇಳ್ತೀನಿ. ಗಿರೀಶ್ ಮಟ್ಟಣ್ಣನ, ತಿಮ್ಮಾರೋಡಿನ ಬೇಕಂತ ಒಂದು BJP ಪಾರ್ಟ್ 2 ಆ ಕಡೆ ಬಿಟ್ಟು ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಕ್ತಾರೆ. ಧರ್ಮಸ್ಥಳ, ದೇವಸ್ಥಾನ, ಅವ್ರಿಗೆ ದೇವಸ್ಥಾನ ಯಾರ ಹೆಸರು ಕೆಟ್ಟರೇನೋ ಯಾರ ಹೆಸರು ಉಳಿದ್ರೇನೋ ಸಂಬಂಧ ಇಲ್ಲ. BJP ಅವರಿಗೆ ತಮ್ಮ ಬ್ಯಾಳೆ ಬೇಯ್ಬೇಕು ಅವರು, BJP ಅವರಿಗೆ. ಅದಕ್ಕೆ ಧರ್ಮಸ್ಥಳದ ಹೆಸರು ಕೆಡಿಸಿ ತಮ್ಮ ಬ್ಯಾಳೆ ಬೇಯಿಸ್ಕೊಂಡು ಕೊಟ್ಟಿದ್ರು. ದೇವರು ಭಾಳ ಚೆನ್ನಾಗಿ ಅವ್ರಿಗೆ ನ್ಯಾಯ, ಯಾರ್ಯಾರಿಗೆ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ತೆಗೆದು ಖರ್ಚು ಮಾಡ್ಯಾರ ಅಂತಂದ್ರೆ ಹೈಕೋರ್ಟ್ನಾಗ ಏನಂತ ಆರ್ಡರ್ ಆಗೈತಿ? ಹೈಕೋರ್ಟ್ನಾಗ ಆರ್ಡರ್ ಪಾಸ್ ಮಾಡ್ಯಾರ. ಯಾರು? BJP ಪಾರ್ಟ್ 2 ಇವರು ಮಾಡಿದಂಥ ಕೆಲಸ. ಈಗ ನೀವು ಅವ್ರು ಕೇಳಬೇಕು, ಗಿರೀಶ್ ಮಟ್ಟಣ್ಣ ಯಾವ ಪಾರ್ಟಿ? ನಮ್ಮ ಪಾರ್ಟಿಯರಿಗೆ ಬೇದಾನ ಬಿಡ್ರಿ, ಅವ್ರ ಪಾರ್ಟಿಯರಿಗೆ ಬೇದಾನ, ನಮ್ಮ ಪಾರ್ಟಿ ಯಾವ ಪಾರ್ಟಿಯಾಗ ಇದ್ದವ್ರು ಅವರು? ಶಾಲಾಕ್ಕಂತಾರೆ, ಕೇಸರಿ ಶಾಲಾಕ್ಕಂದು. ಮತ್ತು ಪಾರ್ಟ್ 2 ಅವರು ದೇವ್ರ ಹೆಸರಿನ ಮೇಲೆ ರಾಜಕಾರಣ ಮಾಡಕ್ಕೆ ಹೊಂಟಾರ. SIT ನಾವು ಸರ್ಕಾರ ಮಾಡಿದ್ನ್ಯಾಗ 10 ದಿವಸ ಏನು ಬಾಯಾಗ ಬೆಲ್ಲ ಇಟ್ಕೊಂಡು ಕೂತಿದ್ರಲ್ಲ, ಯಾಕೆ ಮಾತಾಡಲಿಲ್ಲ ಅವಾಗ? 10 ದಿವಸ ಆದಮೇಲೆ ಸಿಗಲಿಲ್ಲ, ಏನೂ ಸಿಗಲಿಲ್ಲ ಅನ್ನೋಂಗಾನೆ ಮಾತಾಡೋಕೆ ಸ್ಟಾರ್ಟ್ ಮಾಡೋದ. ನಾನು ಒಂದು ಹೇಳ್ತೀನಿ, ಇಂದಲ್ಲ ನಾಳೆ ದೇವರೇ ಇವ್ರಿಗೆ ಶಿಕ್ಷೆ ಕೊಡ್ತಾನೆ BJP ಅವರಿಗೆ. ಜನರಂತೂ ಶಿಕ್ಷೆ ಕೊಡಕತ್ತಾರೆ, ಜನರು ಕೊಡ್ತಾರೆ. ನೆಕ್ಸ್ಟ್ ರೆಡಿ ಆಗ್ಯಾರ. ಯಾಕಂದ್ರೆ ಮತ ಕಳು ಮಾಡಕತ್ತಾರೆ ಅಂತ ಗೊತ್ತಾಗ್ಬಿಟ್ಟೈತಿ. ಇಡೀ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಜನರಿಗೆ ಗೊತ್ತಾಗೈತೆ. ಇವ್ರಿಗೆ ಒಳ್ಳೆ ಶಿಕ್ಷೆ ದೇವರೊಬ್ಬ ಉಳಿದಿದ್ದೆ, ಈಗ ದೇವ್ರಿಗೆ ಕೊಡ್ತಾನೆ. ಒಂದು ಜಾತಿ ಹೆಣ್ಮಕ್ಳನ್ನು ಮದುವೆ ಮಾಡ್ಕೊಂಡು ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅನ್ನೋ ತಪ್ಪಲ್ಲ. ಎಲ್ಲ ಜಾತಿನೂ ಅಷ್ಟೇ, ಎಲ್ಲ ಧರ್ಮನೂ ಅಷ್ಟೇ, ಎಲ್ಲ ಹೆಣ್ಮಕ್ಳು ಅಷ್ಟೇ. ಏನು ಹೆಣ್ಮಕ್ಳು ಗೌರವ ಕೊಡ್ತಾರೆ ಇವರು? ಯಾವ ನೈತಿಕತೆ ಇಟ್ಕೊಂಡು ಇವ್ರು ಮಾತಾಡ್ತಾರೆ? ನಾನು ನಿಮಗೆ ಒಂದೇ ಮಾತು ಕೇಳ್ತೀನಿ ಸಾರ್ವಜನಿಕವಾಗಿ. ಎಲ್ಲರೂ ಹೆಣ್ಮಕ್ಳು ಅಷ್ಟೇ ಅಲ್ಲ, ನಮ್ಮನೆ 4 ತಂಗಿಯರು ನಮ್ಗೆ ಅಷ್ಟೇ ಅಲ್ಲ. ಮತ್ತೊಬ್ಬರು ಜಾತಿಯವ್ರು ಮದುವೆ ಮಾಡ್ಕೊಂಬಿಟ್ಟು ದುಡ್ಡು ಕೊಟ್ಬಿಡ್ತಾನಂತ ಅಂದ್ರೆ ಏನು? ಈ ತೊಬ್ಬತ್ತು ನಂತರ ದುಡ್ಡು ಐತೆ? ಒಳ್ಳೆ ಬೆಳವಣಿಗೆ ಅಲ್ಲ. ನೋಡಿ, ನೀವು ಧರ್ಮ ಜಾತಿನ ಎದಕ್ಕೆ ಮಾಡ್ಕೋಬೇಕು ಅದು ಮಾಡ್ಕೊಳ್ಳಿ. ಆದರೆ ಮತ್ತೊಂದು ಜಾತಿಯನ್ನು, ಮತ್ತೊಂದು ಧರ್ಮವನ್ನು ಭಾಳ ಕೀಳಾಗಿ ಕಾಣುವಂಥದ್ದಿದೆಯಲ್ಲ, ಈ ಸಮಾಜ ಒಪ್ಕೊಳ್ಳೋಲ್ಲ, ಈ ದೇಶ ಒಪ್ಕೊಳ್ಳೋಲ್ಲ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಪ್ಕೊಳ್ಳೋಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.